ನಾವು ಮೈಸೂರಿಂದ ಬೆಂಗಳೂರು ಬಂದಿದ್ದೀವಿ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಗೋವಾಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ತಿರುಗಿ ಏನು ಕೊಡ್ತೀಯ ಓಪನಿಂಗು? ಇವತ್ತು ನೀವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿಗೆ? ಏರ್ಪೋರ್ಟ್ ಅಲ್ಲಿ ಬಸ್ಗಳು ನಿಂತಿರ್ತವೆ, ಸೊ ಆ ಬಸ್ ಹತ್ಕೊಂಡು ಗೋವಾಗೆ ಹೋಗೋಣ ಅಂತ. ಹೌದು ಚಿನ್ನಿ, ಬಸ್ಸಲ್ಲಿ ಹೋಗ್ತೀರಾ ಗೋವಾಗೆ? ಬಸ್ಸಲ್ಲಿ ಹೋಗ್ತೀಯ ಚಾರ್ವಿ? ಏಯ್ ಬಸ್ಸಲ್ಲಿ ಹೋಗ್ತೀಯ? ಯಾವ್ದ್ರಲ್ಲಿ ಹೋಗ್ತಾ ಇರೋದು ನೀವು? ಫ್ಲೈಟ್ ಅಲ್ಲಿ ಹೋಗ್ತೀಯ. ಓಕೆ, ಗೋವಾಗೆ ಏನಕ್ಕೆ ಹೋಗ್ತಾ ಇರೋದು ನೀನು? ಹಾ, ಏನಕ್ಕೆ ಹೋಗ್ತಾ ಇರೋದು? ಇವಳು ಏನಕ್ಕೆ ಹೋಗ್ತೀರಾ ಅಂತಾನೆ ಗೊತ್ತಿಲ್ವಲ್ಲ, ಇನ್ನೇನಕ್ಕೆ ಭೂವಿನ ಕರ್ಕೊಂಡು ಹೋಗ್ಬಿಡಿ ಅನುಷ. ಯಾರ್ಯಾರು ಬರ್ತಾ ಇದಾರೆ ಹೋಗ್ಲಿ ಹೇಳು. ಯಾರ್ಯಾರು ಬರ್ತಿದ್ದಾರೆ? ಅಲ್ಲ, ನಿಮ್ ಫ್ರೆಂಡ್ಸ್ ಯಾರ್ಯಾರು ಬರ್ತಿದಾರೆ ಗೋವಾಗೆ? ಆಮೇಲೆ ಅವರೆಲ್ಲ ಹೆಂಗ್ ಬರ್ತಾ ಇದಾರೆ? ಪ್ರಶಾಂತ ನಾನ್ ಬೇಡ ಚಿನ್ನಿ ನಿನ್ ಜೊತೆ. ಹ್ಞೂ ಚಿನ್ನಿ ನಿನ್ ಜೊತೆ. ಶೋಮಿ ನೋಡಿ, ನಾನು ಇನ್ನ ಡಿಸ್ಟಿಕ್ ಲೆವೆಲಲ್ಲೇ ಇದ್ದೀನಿ. ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ನು ಮಡಿಕೇರಿಯಲ್ಲಿ ಇದೆ ಅಂತ ಹೇಳಿದೆ ಲಾಸ್ಟ್ ಟೈಮು. ಬಟ್ ಮಡಿಕೇರಿಯಲ್ಲಿ ಇರಲಿಲ್ಲ, ಪ್ರಿಯಾಪಟ್ಟಣದಲ್ಲಿತ್ತು. ಸ್ಟೇಟ್ ಲೆವೆಲಲ್ಲಿ ಸೆಕೆಂಡ್ ಪ್ಲೇಸ್ ಬಂದು ಈ ಒಂದು ಟೀಮು ಸೆಲೆಕ್ಟ್ ಆಗಿದೆ ನ್ಯಾಷನಲ್ ಲೆವೆಲ್ಗೆ. ಸೊ ಈ ಒಂದು ನ್ಯಾಷನಲ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ನು ಗೋವಾದಲ್ಲಿ ಇರೋದ್ರಿಂದ ಕೆಲವರು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ, ಆಮೇಲೆ ಫ್ಲೈಟಲ್ಲಿ ಬುಕ್ ಮಾಡ್ಕೊಂಡೆಲ್ಲ ಬರ್ತಾ ಇದ್ದಾರೆ. ಸೊ ಚಾರು ಫಸ್ಟು ಟೈಮ್ ಅಲ್ವಾ ಟ್ರೈನಲ್ಲಿ ಆಲ್ಮೋಸ್ಟ್ ಓಡಾಡ್ತಾ ಇರ್ತಾಳೆ. ಫಸ್ಟು ಟೈಮು ಸರಿ ಗೋವಾದಲ್ಲೇ ಫ್ಲೈಟಲ್ಲೇ ಹೋಗಲಿ ಅಂತ ಅಂದ್ಬಿಟ್ಟು ಫ್ಲೈಟಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ನಾನಂತೂ ಹೋಗ್ತಾ ಇಲ್ಲ, ಪ್ರಶಾಂತು ಹೋಗ್ತಾ ಇಲ್ಲ, ಚಾರ್ವಿ, ನಮ್ಮ ಮಮ್ಮಿ, ನನ್ನ ತಂಗಿ ಅನುಷ, 3 ಜನನೂ ಹೋಗ್ತಾ ಇದ್ದಾರೆ. ಸೊ ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬನ್ನಿ. ನಮಗೂ ಕೂಡ ಹೋಗ್ಬೇಕು ಅಂತ ತುಂಬಾ ಇಚ್ಛೆ, ಆಸೆ ಎಲ್ಲಾನು ಇತ್ತು. ಹೋಗ್ಲಿಲ್ಲ, ಕೆಲಸದ ಒತ್ತಡದಲ್ಲಿ ಹೋಗಕ್ ಆಗಿಲ್ಲ. ಆಕ್ಚುಲಿ ನನಗೆ ಯಾವ ಒತ್ತಡನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ನನಗೆ ನನ್ನ ಆಫೀಸಲ್ಲಿ ರಜಾ ಕೊಡಲ್ಲ ಅಂತ ಅಲ್ಲ, ಇವ್ರು ಬರಲ್ಲ ಅಂತಾನೆ ನಾನು ಈ ಟೈಮ್ ನಾನು ಕ್ಯಾನ್ಸಲ್ ಮಾಡ್ಕೊಂಡಿರೋದಿಲ್ಲ. ಅಂದ್ರೆ ಇಷ್ಟೊತ್ತಿಗೆ ನಾನು ಹೋಗ್ಬೇಕು ಅಂತಾನೆ ಇದ್ದಿದ್ದು. ಎಲ್ಲೋದ್ರೂ ನಾವು ಒಬ್ಳೇ ಹೋಗ್ತಾ ಇರ್ತೀನಲ್ವ, ಸೊ ಹಾಗಾಗಿ ಬೇಡ ನೀವು ಬಂದ ನಾನು ಬರ್ತೀನಿ. ಅದಕ್ಕೆ ನಂಗೆ 4 days ಎಲ್ಲ ನನಗೆ ಲೀವ್ ಎಲ್ಲ ನಂಗೆ ಸಿಗಲ್ಲ ಅಂತ ಅಂದರು. ಸರಿ ನಾನು ಬರಲ್ಲ ಬಿಡಿ ಅಂತ, ನಾನು ಹೋಗಲ್ಲ ಬಿಡಿ ಅಂತ ಅಂದ್ಬಿಟ್ರು. ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ನೋಡೋಣ. ಇವಳು ಫ್ಲೈಟು ಅಂತಂದ್ಬಿಟ್ಟು ಯೋ ಅಂತ ಅಂದ್ಕೊಂಡು ಫುಲ್ ಜೋಶಲ್ಲಿದ್ದಾಳೆ. ನನಗಂತೂ ಚೂರು ಗೊತ್ತಿಲ್ಲ ಫ್ಲೈಟಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಎದುರ್ಕೊಂತಾಳೆ, ವಾಮಿಟ್ ಮಾಡ್ಕೊತಾಳೆ. ಆ್ಯಕ್ಚುಲಿ ಅವಳಿಗೆ ಖಾರೇ ಆಗಲ್ಲ, ವಾಮಿಟ್ ಮಾಡ್ಕೊಳ್ತಾಳೆ. ಸೊ ನೋಡೋಣ. ಅದು ಈ ಒಂದು ವ್ಲಾಗು ಕಂಪ್ಲೀಟ್ ನಾನು ಓಪನಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಎಂಡೆಲ್ಲ ನನ್ನ ಮಗಳೇ ಚಾರ್ವಿನೇ ಮಾಡ್ತಾಳೆ ಅಲ್ವಾ ಚಿನ್ನಿ? ವ್ಲಾಗ್ ಕಂಪ್ಲೀಟ್ ಮಾಡ್ತೀಯ ಅಲ್ವಾ? ನೀನು ಅಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತೀರಾ, ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಿಂತ್ಕೊಂಡು ಮಾತಾಡ್ತೀಯಾ? ನಿನ್ನ ಫ್ರೆಂಡ್ಸಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀಯಾ? ಓಕೆ, ಅವ್ರಿಗೆಲ್ಲ ಹೇಳ್ಬಿಡಿ ಸ್ಟೇ ಟ್ಯೂನ್ ಅಂತ ಹೇಳ್ಬಿಡು ಪುಟ್ಟ. ಯಾವ ಕಡೆ ನೋಡ್ಕೊಂಡು ಹೇಳ್ತಾರೆ? ಯಾವ ಕಡೆ ನೋಡ್ಕೊಂಡು ಹೇಳ್ಬೇಕು? ಸ್ಟೇ ಟ್ಯೂನ್. ಬೈ ಬೈ. ಈ ಬ್ಲಾಗ್ನ ಸ್ಕಿಪ್ ಮಾಡಿಲ್ದಂಗೆ ಎಂಡ್ ತನಕ ನೋಡಿ, ಓಕೆನಾ? ಬಾಯ್ ಗೈಸ್. ಇಲ್ಲಿ ನೋಡ್ರಿ ಮೇಡಮ್ ಅವ್ರು ಇದು ನಿನ್ನೆ ಟ್ರೈನಲ್ಲಿ ಬರ್ಬೇಕಾರೆ ನಿದ್ದೆಗಣ್ಣಲ್ಲಿ ದಬ್ಬ ಅಂತ ಬಿದ್ದೋಳೆ. ಹಾಯ್ ಸಾರು. ಲಿಫ್ಟ್ ಇಲ್ಲೇ ಇತ್ತಲ್ಲ. शारू फसल रहता इस शारू ಏಕಂದ ಬಿಗಿ ಬಿಗಿ
ಅನ್ವಿಕಾ ಅನ್ವಿಕಲ್ಲೇ ಮಗು ಅನ್ವಿಕಾ. ಚಾರು ಅಳ್ತಿದ್ದಾಳೆ. ಚಾರು ಅಳ್ಬೇಡ, ಇಲ್ಲಿ ನೋಡಿ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕಿ. ಯೇ ಫೈನಲಿ ಗೋಲ್ಡನ್ ಬಸ್. ಎಲ್ಲಿ ತೋರಿಸು ಶೋಮಿ. ಎಸ್ ತಗೋ ಇಟ್ಕೋ. ಹಾಂ ಹೇಳಿ, ಯಾರ್ಯಾರು ಹೋಗ್ತಿದ್ದೀರಾ? ನಾನು ಇಲ್ಲಿ ನೋಡ್ಕೊಂಡು ಮಾತಾಡಿ ಜೋರಾಗೆ. ಹಾಂ ಓಕೆ. ಏನಕ್ಕೆ ಹಿಂಗೆ ಮಲಗಿದ್ದೀರಾ? ಏನಕ್ಕೆ ಹಿಂಗೆ ಮಲಗಿದ್ದೀರಾ? ಚಾರು ನಿದ್ದೆ ಬರ್ತದೆ ಅದಕ್ಕೆ. ಹೋಗಲ್ವಾ ನೀವು ಫ್ಲೈಟ್ಗೆ? ಅಲ್ಲೇ ಬಿಟ್ಟು ಹೋಗೋದು. ಟೈಮ್ ಆಯಿತು, ಬನ್ನಿ ಬನ್ನಿ ಬನ್ನಿ, ಚೆಕ್ ಇನ್ ಆಗೋಣ, ಬೇಗ ಬನ್ನಿ ಬೇಗ. ಇವತ್ತು ನನ್ನ ಫ್ರೆಂಡ್ ಇದ್ದಾರೆ. ಚೆಲ್ ನೀಟ್ ಅನ್ಸ್. ಚಾರು చూడాలి ఇక. అయ్యో లాజింగ్ అయితే 1 2 3 4 5 6 ಕಾಯಿ ಏರೋಪ್ಲೇನ್ಸ್ ಕುಟ್ಟಾಯಿ दाखवा. ಅದು कोण पळी असं. अया वाव, तू एक पळी तिने एक पळी त्या कल्याणा सेना हग कर बघू मग कसं कर तसं हग. चारू हग कर चारू. चल 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 इथं इथं गो फास्ट. चारू नो डोंट रन. इथं फ्लाईट. शीट 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 हल्लो. कुठे आहे फ्लाईट? हे हां चारू कुठे जातं ना मग? बाय अन्विका बाय. विमान में ईंधन भरने की प्रक्रिया जारी है. सभी अतिथियों से यांच्या मागं बस. हां तेच. स्थान पर बैठे रहें और कुर्सी की पेटी न बांधें. कृपया अपने मोबाइल फोन और अन्य इलेक्ट्रॉनिक उपकरणों का प्रयोग न करें. विमान पर बेल्ट स्विच ऑफ. चारू, how was the feel? Devices like mobile ಎಲ್ಲಿಗೆ phones. ಬಂದಿದ್ದೀರಾ? Smoking is strictly prohibited on all flights. ಖುಷಿನಾ? नमस्कार, कृपया ಮಮ್ಮಿ ಹೇಗಿದೆ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಏನು ಚೆನ್ನಾಗಿ ರಾಗ ಹೇಳ್ತೀರಾ ಮಮ್ಮಿ? ಸರಿ ಹೇಗಿದೆ? In the cabin, senior cabin attendant Benny and a team. Our flight to Goa is expected to take about 50 minutes time. They were not giving. Almost 2 years and I was yes, we have. ನಾನು ಅಂದ್ಕೊಂಡೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ವ್ಯೂಸ್ ಎಲ್ಲ ನೋಡಿಕೊಂಡು ಫುಲ್ಲು ಖುಷಿ ಪಡ್ಕೊಂಡು ಭಯ ಪಡ್ಕೊಂಡು ಹೋಗ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಅಚ್ಚುಕಟ್ಟಾಗಿ ಮಲಿಕೊಂಡು ಹೋಗ್ತಾ ಇದ್ದಾಳೆ. ನನಗೆ ಈ ಒಂದು ಕ್ಲಿಪ್ನ ನೋಡಿ ಸಿಕ್ಕಾಪಟ್ಟೆ ನಗು ಬಂತು. ಆರಾಮ್ಸೆ ಮಲಿಕೊಂಡು ಹೋಗಿದ್ದಾಳಂತೆ. ಒಂದು ಸ್ವಲ್ಪ ಹೊತ್ತು ಹಂಗೆ ಫ್ಲೈಟ್ ಮೂವ್ ಆಗೋ ತನಕ ಅಷ್ಟೇ ಅಂತ ಇದ್ದಿದ್ದು. ಗೋವಾ ಬರೋ ತನಕನೂ ಒಳ್ಳೆ ನಿದ್ದೆ ಮಾಡ್ಕೊಂಡು ಹೋಗಿದ್ದಾಳೆ.
ಎಲ್ಲಿಗೆ ಬಂದಿದ್ದೀರಾ? ಇವಾಗ ಎಲ್ಲಿಗೆ ಬಂದಿರೋದು? ಗೋವಾಗೆ. ಯಾವ ಊರಿದು? ಫೈನಲಿ ಗೋವಾ ರೀಚ್ ಆದಮೇಲೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಎಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾ ಇದೆ ಅಲ್ಲಿ ನಿಯರ್ ಬೈ ಒಂದು ರೂಮ್ನ ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಸ್ಟೇ ಆದರು. ಯಾಕಂದರೆ ನಾಳೆ ಮಾರನೇ ದಿನ ಇರೋದ್ರಿಂದ ಹೋಗಿ ರೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ನೈಟು ಟ್ರಾವೆಲ್ಲು ಮತ್ತು ಬೆಳಗ್ಗೆ ಅಲ್ಲೇ ಇಮಿಡಿಯೇಟ್ ಡ್ಯಾನ್ಸು ಅಂತಂದರೆ ಮಕ್ಕಳು ಅಷ್ಟು ಜೋಶಲ್ಲಿರಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿ ರೂಮಲ್ಲಿ ಸ್ಟೇ ಆಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೆಲ್ಲೋ ನಿಯರ್ ಬೈ ಬೀಚ್ ಇದ್ದಂತೆ. ಯಾವ ಬೀಚ್ ಅಂತ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಯಾಕಂದರೆ ಈ ವಿಡಿಯೋ ಅನುಷಾ ಮಾಡಿರೋದ್ರಿಂದ ನನಗೆ ಗೊತ್ತಿಲ್ಲ. ಅಲ್ಲೊಂದು ಬೀಚ್ಗೆ ಹೋಗಬೇಕು ಅಂತಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ದಾರೆ ಈಗ. ಇದು ನಮ್ಮದೇ ರೂಮು. ಇವತ್ತು ನೀವು ಯಾವ ರೂಮಲ್ಲಿ ಸ್ಟೇ ಆಗಿದ್ದೀರಾ? ಜಿಮ್ಮೀಸ್ ಕಾಟೇಜ್. ಚಿಮ್ನಿ ಸ್ಪಾಟ್ಸ್. ಸ್ಟೇಯಿಂಗ್ ಫಾರ್ ದ ರೂಮ್. ಮಮ್ಮಿ ಸ್ಲ್ಯಾಪ್ಟ್. ಫುಲ್ ಮೆಸ್ಸಿ ಆಗಿದೆ ರೂಮ್. ವಾಶ್ರೂಮ್ ಸೂಪರ್ ಆಗಿದೆ. ಮಮ್ಮಿ ನಡಿ, ಅಲ್ಲೆಲ್ಲ ಇದನ್ನ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಹ್ಞೂ ಇವತ್ತು ಸ್ಟೇ ಆಗಿರೋ ರೂಮ್ ಇದು. ಜೋರಾಗಿ ಮಾತಾಡಿ. ಎಲ್ಲಿಗೆ ಹೋಗ್ಬೇಕು? ಇದೆ ಬೀಚ್. ಹೋಗೋದಾ? ಬನ್ನಿ. ಲೆಟ್ಸ್ ಗೋ. ಕಮ್. ಹೆಂಗೈತಂತ ನೋಡೋಣ. ಗೈಸ್ ನಾವು ಆಲ್ರೆಡಿ ಬೀಚ್ ಹತ್ರ ಬಂದ್ವಿ. ನೋಡಿ ಗೈಸ್ ಏನೇನೈತಂತ. ವಾಟರ್ ಇದೆ, ವಾಟರ್ ಪಾರ್ಕ್ ಇದೆ. ಏನೇನಿದೆ ಚಾಂದಿ? ಜೋರಾಗಿ ಹೇಳು. ಸೆಲ್ ವಾಟರ್ ಫೈಟ್. ವಾವ್ ಚಾರು, ಹೇಗಿದೆ? ನೋಡಿ ಗೈಸ್ ಯಾವ ತರ ಐತೆ. ಆರ್ ಯು ಹ್ಯಾಪಿ?